ಶ್ರೀಮತಿ ಶ್ರೀಮಾನ್ ಶ್ರೀಮತಿ दरबार 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 ನೋಡ್ರಪ್ಪ ನಂದು 100 ರೂಪಾಯಿ 100 ರೂಪಾಯಿಗಿಂತ ಕಡಿಮೆ ಜೂಜು ಅಂದ್ರೆ ನಾನು ಆಡಲ್ಲ. ಏನಪ್ಪನವ್ರೆ ಓದ್ ಆಟ ಗೆದ್ದು ಬಿಟ್ಟಿನಿ ಅಂತ ಶಾಲೆ ಖುಷಿಲಿರಂಗದೆ ಅಲ್ಲ 50 ರೂಪಾಯಿ ಆಟನ ಏಕದಮ್ 100 ರೂಪಾಯಿಗೆ ಏರ್ಸ್ಬಿಟ್ರೆ ನಾವ್ ಹೆಂಗ ಆಟ ಆಡೋದು? ಇಷ್ಟ ಇದ್ರೆ ಆಡಿ, ಇಲ್ಲಾಂದ್ರೆ ಬಿಡಿ, ತೊಂದ್ರೆ ಇಲ್ಲ. ಆಟ ಆಡಿ ಯಾರು ಗೆದ್ದರು ಅಂತ ನೋಡೋ. ನಮ್ದೊಂದು 100 ರೂಪಾಯಿ. 100 ರೂಪಾಯಿ ಆದ್ರೇನು 1000 ರೂಪಾಯಿ ಆದ್ರೇನು ನಾವು ದುಡ್ಡು ಹಾಕದೆ ಗೌಡ್ರ ಥರನೇ ಪುಕ್ಲನ. ಗೊಬ್ಳಿ ಕೊಂಟು ನೀವೇನೇ ಕಂಡಮ್ ಮಾಡೋದಿದ್ರು ಅಣ್ಣಪ್ಪನವ್ರನ್ನ ಕಂಡಮ್ ಮಾಡ್ಕೊಳ್ಳಿ, ನಮ್ಮ ತಟ್ಟ ಬರಬೇಡಿ. ನಿನ್ಗೇನು ಸ್ಪೆಷಲ್ ಆಗಿ ಮರದಿ ಕೊಡ್ಬೇಕಂತ ಕೂಡ ಸುಮ್ಮನೆ ಆಡು. ಅಣ್ಣಪ್ಪನವ್ರೆ ಇವನ್ನ ಸುಮ್ಮನೆ ಕೂತ್ಕೊಳಕ್ಕೆ ಹೇಳಿ, ಇಲ್ಲಾಂದ್ರೆ ಗುಳ ಕಾಯಿಸಿಟ್ಬಿಡ್ತೀನಿ. ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ. ನೀವೆಲ್ಲಿ ಇಲ್ಲಿ ಜಗಳ ಮಾಡಕ್ ಬಂದಿರಾ, ಸ್ಪೀಡ್ ಆಡಕ್ ಬಂದಿರಾ? ಅಣ್ಣಪ್ಪನವ್ರೆ ಜಗಳ ಮಾಡ್ತಾರ ನಾನಾ ನಿಮ್ ಫ್ರೆಂಡಾ? ಇದುವರೆಗೆ ನೀವೇನೆಲ್ಲ ಲೋತ್ ಕರ್ದಿಲ್ಲ, ಇವಾಗ ತೋಲಣ್ಣಾಕ. ಗೌಡ್ರೆ ಇವ್ರಂತ ಕಜಿರ ಅಂತ ನಿಮಗ್ ಗೊತ್ತಿಲ್ವೇನ್ರಿ? ಇವ್ನು ಹುಟ್ಟಿದಾಗ ಇವನ್ ಮುಖ ನೋಡಿ ಇವ್ರಪ್ಪ ಏನಂದಿದ್ರು ಗೊತ್ತಾ? ಅಮಿತಾಬ್ ಬಚ್ಚನ್ ಅಷ್ಟು ಉದ್ದ ಬೆಳೆತಾನೆ ಅಂತ ಹೇಳಿದ್ರ? ಇಲ್ಲ, ದೊಡ್ಡ ಕಚಡ ಆಯ್ತಾನೆ ಅಂತ ಹೇಳಿದ್ರು. ಅದನ್ನ ಪ್ರೂವ್ ಮಾಡ್ಬಿಟ್ಟ. ದುಡಾಕಲ್ಲ. ಏ ನಾಲ್ಕು ಅಂತ ಯಾಕೋ ಜಗಳ ಮಾಡಕ್ ಬರ್ತಾ ಇದೀಯಾ? ಸುಮ್ನೆ ದುಡ್ಡಾಕ ಆಡಲ್ಲ. ಏ ನಾಲ್ಕು ತಗೋ 100. ಏ ಪಟ ಪಟೆ ಹಾಕಮ್ಮ. ಆಗ್ತೀನಿ ಅಪ್ಪ ಗೊಬ್ಲಿ ಕೊಂಟು. ಹಿಂಗ್ ಬರಲ್ಲಮ್ಮ, ನಂದೇ ಆಟ ಅಲ್ಲ. ಹಲೋ ನಾಲ್ಕಿರೋ ನಿನ್ನ ಹತ್ರ ಕಿಂಗಿದ್ರೆ ನಮ್ಮ ಹತ್ರ ಎಕ್ಕ ಇದೆ ಅಮ್ಮ. ಅಂದೆ ಒಂದ್ ನಿಮಿಷ, ನಿಮ್ ತಮ್ಮ ಕಿಂಗು ಯಾಕ ಇದ್ರೆ ನನ್ನ ಜೊತೆಗೆ ರಾಣಿನ ಅವಳೆ ಫೋನ್ ಬತ್ತಾದೆ. ಯಾರು ಫೋನ್ ಮಾಡಾಳೆ? ಹೌದಾ, ಕುಡಿದ್ರೆ ಮಾತಾಡ್ತೀನಿ. ಹೇಳಿ. ಬಾವು ಎಲ್ಲಿದ್ದೀರಿ? ಯಾಕಿನ್ನೂ ಅಟ್ಟಿಗೆ ಬಂದಿಲ್ಲ? ಅದು ಬಾರು ಅಲ್ಲಿಗೆ ಒಡ್ಡರಲ್ಲಿ ನವ್ಯ ಬಾರ್ ಮುಂದೆ ಸೌತೆಕಾಯಿ ಮಾರ್ತಾ ಇದ್ದು. ನಮ್ಮ ಅಣ್ಣಪ್ಪನವ್ರ ಫ್ರೆಂಡು ಗೊಬ್ಳಿ ಕೊಂಟವನಲ್ಲ, ಅವ್ನ ಹೆಂಡ್ರು ಲಟನಿಗೆ ತಕೊಂಡು ಅವ್ನ ಗುಂಡು ಬಿಸ್ತಿನ ಕಾಯಿಸ್ಬಿಟ್ಟಿದ್ದಾಳಂತೆ. ಅವ್ನು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಾನೆ. ಅದಕ್ಕೆ ಅವ್ನು ನೋಡ್ಕೊಂಬರವಂತ ಹೋಯ್ತಾ ಇದ್ದು. ನೋಡಿ ಬಾವು ಆ ಪ್ರೇಮ್ ಅವ್ರು ಸರಿ ಇಲ್ಲ, ಸ್ಯಾನೆ ಕೆಟ್ಟ ಮನುಷ್ಯ ಅಂತ ಅವ್ರ ಎಂಟ್ರು ಸಿಕ್ದಾಗ ಹೇಳಿದ್ರು. ನೀವು ಹುಷಾರು. ಆಯ್ತು ಪಾರು, ಫೋನ್ ಇಡು, ಆಮೇಲೆ ಮಾಡ್ತೀನಿ. ಬಾಯ್, ಹೋಗ ಹೋಗ. ಬೇರೆ ಯಾರ ಹೆಸರು ಸಿಕ್ಕಿಲ್ವಾ? ನನ್ನ ಹೆಸರು ಹೇಳ್ಬೇಕಾ? ಗೊಬ್ಳಿ ಕೊಂಟು 15 ದಿನದಿಂದ ಕರ್ಕೊಂಬಂದು ಜೂಜ್ ಆಡ್ತಾರ ನೀ ತಾನೆ. ದಿನ ಅಟ್ಟಿಗೆ ತಡವಾಗಿ ಹೋಯ್ತಾ ಇದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ದೆ ಇನ್ನೇನು ಮಾಡಿರು? ಅದಕ್ಕೆ ನಿನ್ನ ಹೆಸರು ಹೇಳ್ದದು. ನೀನು ಕುಡಿಯೋ ಕುಡಿಯೋ. ಫೋನ್ ಮಾಡ್ತಿದ್ದಾರೆ ಕಣ. ಅಲ್ಲಪ್ಪನವ್ರೆ ನೀವು ಕಿಂಗು, ನೀವೇ ಗೆದ್ದಿರೋದು. ದುಡ್ಡು ಎಣಿಸ್ಕೊತಾರ್ರಿ, ಫೋನ್ ಕೊಡಿ ಮಾತಾಡ್ತೀನಿ. ಲೌಡ್ ಸ್ಪೀಕರ್ ಹಾಕಿ. ಏನ್ ಹೇಳೋದು? ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ? ಅದು ನನ್ನ ಫ್ರೆಂಡು ಪ್ರೇಮ್ ಇದಾರಲ್ಲಮ್ಮ, ಅವನ್ಗೆ ಐ ಮೇಲೆ ಕಾಲ್ ಮೇಲೆ 16 ಚಕ್ರದ ಲಾರಿ ಎರೆದ್ಬಿಟ್ಟು ಐಸಿಯುಗೆ ಹಾಕ್ಬಿಟ್ಟಿದಾರಂತೆ. ಹಾಸ್ಪಿಟ್ಲಿಗೆ ಅವ್ನ ನೋಡಕ್ ಹೋಗ್ತಾ ಇದೀವಿ. ಅವನ್ಗೆ ಬರೀ ಕಾಲ್ ಮೇಲಲ್ಲ, ಇಡೀ ಬಾಡಿ ಮೇಲೆ ಲಾರಿ ಹತ್ಬಿಡ್ಬೇಕಾಗಿತ್ತು. ಅವ್ನು ಹಾಳಾಗೋದಲ್ದೆ ನಿಮ್ಮನ್ನು ಹಾಳು ಮಾಡ್ತಿದ್ದಾನೆ. ಸುಮ್ನೆ ಏನೇನೋ ಹೇಳ್ಬೇಡಿ, ಬೇಗ ಮನೆಗೆ ಬನ್ನಿ. ಆಯ್ತಮ್ಮ, ಬರ್ತೀವಿ. ಪ್ಲೀಸ್ ಕಡೆ ಸರದ್ರ ಮಾಡ್ಕೊಳ್ಳೋ. ಹೆಂಡತಿ ಫೋನ್ ಮಾಡಿ ಸುಮ್ಮನೆ ಸೈಲೆಂಟ್ ಆಗಿತ್ತು. ಹಲೋ ಹೇಳೋ ಮಗ ಇದ್ರಿ? ಇಲ್ಲ ಇಲ್ಲ, ನಾ ಕಾರ್ಡ್ ಆಡ್ತಾ ಇಲ್ಲ. ಆ ಜಾನ್ ಇದಾನಲ್ಲ, ಸ್ಟೇಷನಲ್ಲಿ ಹಾಕಾಗ್ಬಿಟ್ರೆ ಜಯಮ್ಮನ ಮನೆ ರೈಡ್ ಆದಾಗ ಜಾಮೀನು ಕೂಡ ಸಿಗಾಕೊಂಡ್ಬಿಟ್ಟವ್ರೆ. ಅವ್ರನ್ನ ಬಿಡ್ಸ್ಕೊಂಡು ಹೋಗುವಂಥ ಸ್ಟೇಷನಿಗೆ ಬಂದಿದ್ದೀನಿ. ಅವ್ರನ್ನ ಜಾಮೀನು ಕೊಡಿಸಿ ನಾನು ಮನೆಗೆ ಬರ್ತೀನಿ. ಬಾಯ್ ಡಾರ್ಲಿಂಗ್. ಜಾನಿ
ಬಿಲ್ ಕಟ್ಟಿ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಬಿಲ್ ಕಟ್ಟಿದ್ರಾ? ಜಾನಿ ನಿಮ್ಮನ್ನೇ ಕೇಳ್ತಿರೋದು, ಬಿಲ್ ಕಟ್ಟಿ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಬಿಲ್ ಕಟ್ಟಿದ್ರಾ? ರಿಸಿಪ್ಟ್ ಕೊಡಿ, ಫೈಲ್ ಮಾಡಬೇಕು. ಇಲ್ಲ ಮದು, ಬಿಲ್ ಕಟ್ಟಿಲ್ಲ. ಬಿಲ್ ಕೊಟ್ಟಿಲ್ವಾ? ನಿಮ್ಗೇನಾದ್ರೂ ಕೆಲಸ ವಹಿಸಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ವಾ? ದುಡ್ಡು ವಾಪಸ್ ಕೊಡಿ, ನಾನೇ ಬಿಲ್ ಕಟ್ತೀನಿ. ಅದು ಆ್ಯಕ್ಚುಲಿ ನನ್ನ ಹತ್ರ ದುಡ್ಡಿಲ್ಲ ಮದು. ವಾಟ್? ದುಡ್ಡಿಲ್ವಾ? ಅದು ನೀನು ಕರೆಂಟ್ ಬಿಲ್ ಕಟ್ಟು ಅಂತ ದುಡ್ಡು ಕೊಟ್ಟಿದ್ಯಲ್ಲ, ಕರೆಂಟ್ ಬಿಲ್ ಕಟ್ಟೋಣ ಅಂತಾನೆ ಹೋಗ್ತಿದ್ದೆ. ಯಾರೋ 3 ಅನಾಥ ಮಕ್ಕಳು ನನ್ನ ಹತ್ರ ಬಂದು, ಅಂಕಲ್ ಹೊಟ್ಟೆ ತುಂಬ ಹಸಿತಾ ಇದೆ, ಊಟ ಮಾಡಿ 3 ದಿನ ಆಯ್ತು, ಊಟ ಕೊಡಿಸಿ ಅಂದ್ರು. ನಿನಗೆ ಗೊತ್ತಲ್ವಾ ನನ್ನ ಮನ್ಸು ಎಷ್ಟು ಮೃದು ಅಂತ. ಅಲ್ಲೇ ರೆಸ್ಟೋರೆಂಟ್ ಕರ್ಕೊಂಡೋಗಿ ನೀನು ಕೊಟ್ಟಿದ್ದ ದುಡ್ಡಲ್ಲಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಿಸಿ ನಾನು ಇಷ್ಟೇಷ್ಟು ತಿಂದಮ್ಮ. ಹಲೋ ಭಾವುಕ ನಟ, ಪ್ರತಿ ಸತಿ ನಾನು ಬಿಲ್ ಕಟ್ಟಿ ಅಂತ ದುಡ್ಡು ಕೊಟ್ಟಾಗೆಲ್ಲ ಅದನ್ನ ಖರ್ಚು ಮಾಡಕ್ಕೆ ಏನಾದ್ರೂ ನೆಪ ಹುಡುಕ್ತಾನೆ ಇರ್ತೀರಲ್ವಾ? ಇಲ್ಲ ಮದು, ನೀನು ನೆಕ್ಸ್ಟ್ ಟೈಮ್ ದುಡ್ಡು ಕೊಟ್ಟಾಗ ಈ ರೀತಿ ಯಾರಾದರೂ ಸಿಕ್ಕರೆ ನನ್ನ ಹತ್ರ ದುಡ್ಡಿದೆ ಅಂತ ನಿನ್ಗೆ ಯಾರೋ ಹೇಳಿದ್ದು ಅಂತ ಕೇಳ್ತೀನಿ. ಸಾಹೇಬ್ರಿಗೆ ಫೋನ್ ಬರ್ತಿದೆ, ಅಟೆಂಡ್ ಮಾಡಿ. ಏನು ಕೆಲಸ ಇಲ್ಲ ಅಂದ್ರೆ ನಾನು ತುಂಬಾ ಬಿಸಿ ಇದ್ದೀನಿ ಅಂತ ಹೇಳಿ. ಗೌಡ್ರ ಫೋನ್ ಮಾಡಿದ್ದಾರಮ್ಮ. ಹೇಳಿ ಗೌಡ್ರೆ. ಅಣ್ಣಪ್ಪನವ್ರು ಎಲ್ಲಿದ್ದಾರಿ? ಇನ್ನೆಲ್ಲೂ ಹೋಗ್ಲಿ ಗೌಡ್ರೆ, ಮನೇಲೇ ಇದ್ದೀನಿ. ಮಧುರವ್ರು ಎಲ್ಲಿದ್ದಾರು? ಇಲ್ಲ ಇದ್ದಾಳೆ. ಅಣ್ಣಪ್ಪನವ್ರೆ, ನಿಮ್ಮ ಜೊತೆಗೆ ಹೊಸಿ ಮಾತಾಡ್ಬೇಕಿತ್ತು, ಅವರಿಂದ ಹೊಸಿ ದೂರಕ್ಕೆ ಬನ್ನಿ. ಹೌದಾ ಮಧು, 1 ನಿಮಿಷಮ್ಮ, ಪರ್ಸ್ನಲಾಗಿ ಮಾತಾಡಬೇಕು. ಜಾನಿ ಗೌಡ್ರ ಹತ್ರ ಪರ್ಸನಲ್ ಆಗಿ ಮಾತಾಡೋದೇನಿರುತ್ತೆ? ಮಧುವಿಂದ ದೂರ ಬಂದೆ ಹೇಳಿ ಗೌಡ್ರೆ. ಅಣ್ಣಪ್ಪನವ್ರೆ, ಮುಂದಿಂದೆಲ್ಲ ವ್ಯವಸ್ಥೆ ಆಗಿದ್ದ? ಏನು ಏರ್ಪಾಡು ಗೌಡ್ರೆ? ಅದೇ ಅಣ್ಣಪ್ಪನವ್ರೆ, ರಾತ್ರಿಗೆ ಎಣ್ಣೆ ವ್ಯವಸ್ಥೆ. ನೀವು ಎಣ್ಣೆ ತಗೊಂಬನ್ನಿ, ಚಿಪ್ಸು ಮಿಕ್ಸರ್ ನಾ ತಗೊಂಬತ್ತೀನಿ. ರೀ ಗೌಡ್ರೆ, ನನ್ನನ್ನೇನು ಗುಗ್ಗು ಅನ್ಕೊಂಡಿದ್ದೀರೇನ್ರಿ? ಯಾವಾಗಲೂ ಚೌಚೌ ಚಿಪ್ಸ್ ಅಷ್ಟೇ ನೀವು ತರ್ತೀರಾ, ಡ್ರಿಂಕ್ಸ್ ನಾನು ತರಬೇಕಾ? ಅದೆಲ್ಲ ಆಗಲ್ಲ. ಇವತ್ತು ನೀವು ಡ್ರಿಂಕ್ಸ್ ತೊಗೊಂಬನ್ನಿ, ನಾನು ಚೌಚೌ ಚಿಪ್ಸ್ ಅಷ್ಟೇ ತೊಗೊಂಬರ್ತೀನಿ. ತೊಂದರೆ ಇಲ್ಲ ಬಿಡಿ, ಅದ್ಯಾಕೆ ಕಂಜೂಸ್ ಥರ ಆಡ್ರಿ? ರೀ ಗೌಡ್ರೆ, ಕಂಜೂಸ್ ನಾನಲ್ಲ ರೀ, ನೀವು ಡ್ರಿಂಕ್ಸ್ ಥರ ಕೇಳಿದ್ದೀನಿ ಅಂತ ಯಾವುದೋ ಲೋಕಲೆಲ್ಲ ತರಬೇಡಿ, ನಾನು ಕುಡಿಯುವಂಥ ಒಳ್ಳೆ ಬ್ರ್ಯಾಂಡ್ ತೊಗೊಂಬನ್ನಿ. ಆಯಿತು ಅಣ್ಣಪ್ಪನವ್ರೆ, ಚಿಪ್ಸು ಮಿಕ್ಸರ್ ತತ್ತೀನಿ ಅಂತ 5 ರೂಪಾಯಿ ತರಬೇಡಿ, ದಪ್ಪಕ್ಕಿರೋ ತಗೊಂಬನ್ನಿ. ಹಾಂ ಆಯ್ತು ಆಯಿತು. ಹಾಂ. ಹಲೋ ಪಟಪಟೆ, ಬರೇ 100 ರೂಪಾಯಿ ಆಡ್ರಿ, ಹಿಂಗೆ 1000 ರೂಪಾಯಿ ಆಡ್ಬೇಕಪ್ಪ. ಕೊಪ್ಲೆ ಕೊಂಟು, ಇದನ್ನ ನಾನು ಕಷ್ಟಪಟ್ಟು ಚಡ್ಡಿ ಮಾರಿ ಸಂಪಾದನೆ ಮಾಡಿರೋ ದುಡ್ಡು. ನಿಂತರ ಬೇರೆಯವ್ರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲ. ಹಾಂ ರೇ ಗೌಡ್ರೆ, ಹಾಂ, ಸುಮ್ಮನೆ ಆಟ ಆಡ್ರಿ, ಅವನ್ ತಂಟೆಗೆ ಯಾಕೆ ನೀವು ಹೋಗ್ತೀರಾ? ಜನಿಬಾಯ್, ನೀವಿಲ್ಲಿ ಕಾರ್ಡ್ಸ್ ಆಡ್ಕೊಂಡು ಕೂತಿದ್ದೀರಾ? ಇಲ್ಲ, 3 ಜನ ಸೇರ್ಕೊಂಡು ಕಬಡ್ಡಿ ಆಡ್ತಾ ಇದೀವಿ, ನೀನು ಬಂದು ಸೇರ್ಕ. ನೀವು ಕಬಡ್ಡಿ ಆಡ್ತಾ ಇದ್ರೆ ನಾನು ಖುಷಿ ಪಡ್ತಾ ಇದ್ದೆ, ಯಾಕೆಂದ್ರೆ ಕಬಡ್ಡಿ ನಮ್ಮ ರಾಷ್ಟ್ರ ಕ್ರೀಡೆ. ಮೊದಲು ನೀ ಇಲ್ಲಿಂದ ತೊಲಗೋ ಪೀಡೆ. ಕ್ರೀಡೆ ನಾನಲ್ಲ ಗೌಡ್ರೆ, ನೀವಿಬ್ರು. ಲೈವ್ ಬಾಂಡ್ಲಿ ಏನು ಅಂದೆ, ಇನ್ನೊಂದ್ಸಲ ಹೇಳು. ಜನಿಬಾಯ್, ಮಧುರ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ. ನೀವು ನೋಡಿದ್ರೆ ಇಲ್ಲಿ ಕಾರ್ಡ್ಸ್ ಆಡ್ಕೊಂಡು ಅವ್ರ ಜೀವನನ ಹಾಳು ಮಾಡ್ತಾ ಇದ್ದೀರಾ. ರೀ ಗೌಡ್ರೆ, ಪುಟ್ಮಲ್ಲಿ ಅವ್ರ ಮನೇಲಿಲ್ಲ ಅಂತ ಹೆಂಗ್ ಬೇಕೋ ಹಂಗೆ ಇಟ್ಕೊಂಡು ಕುಡ್ಕೊಂಡು ಕಾರ್ಡ್ಸ್ ಆಡ್ಕೊಂಡು ಅವ್ರ ಜೀವನನೂ ಹಾಳು ಮಾಡ್ತಾ ಇದ್ದೀರಾ. ಅಡಕ್ಕೆ ಕಬ್ಬುಲ, ಅದನ್ನೆಲ್ಲ ಕೇಳಕ ನೀ ಯಾವ ನಡೆ? ಅಣ್ಣಪ್ಪನವ್ರೆ, ನಂದು 200 ರೂಪಾಯಿ ಹಾಕಿ. ನಂದು 200. ರೀ ಗೌಡ್ರೆ, ಕಾರ್ಡ್ಸು ನಿಮ್ ಮುಂದೆ ಇರೋದ್ರಿಂದ ನಿಮ್ಗೆ ಬೇರೆ ಏನು ಕಾಣ್ತಾ ಇಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ. ಏ ಬಾಂಡ್ಲೆ, ದೂರ ಕೂತಿದೆ ಅಂತ ಸುಮ್ಮನೆ ಬಿಡ್ತಾ ಇದೀನಿ, ಇಲ್ಲ ಅಂದಿದ್ರೆ ಬುಡೆ ಬಿಚ್ಚಿಬಿಡ್ತಾ ಇದ್ದೆ. ಅಣ್ಣಪ್ಪನವ್ರೆ, ಆ ಪೊಟೆತದ ಏನೋ ಮಾತಾಡ್ತಿದೆ ಅಂತ ಅವನ ಮಾತು ನೀವ್ಯಾಕೆ ಸೀರಿಯಸ್ ಆದ್ರಿ? ನೀವು ಸಮಾಧಾನ ಹೋಗಿರಿ. ಅಡಕ್ಕೆ ಕಬ್ಬಲ, ಅಲ್ಲಿ ಬಾಟ್ಲದೆ, ಅದು ತಗೊಂಡು ನೀವು ಒಪ್ಬೇಕಾಕ, ನನಗೊಂದು ಬೇಕಾಕೊಡಪ್ಪ. ರೀ ಗೌಡ್ರೆ, ನಾನು ಬಂದಾಗ್ಲೇ ಇದನ್ನ ಹೇಳಿದ್ರೆ ಇಷ್ಟೊಂದು ಮಾತಾಡ್ತಾ ಇರ್ಲಿಲ್ಲ. ನನಗೆ ನಿಮ್ಗೆ ಹಾಕೊಡೋಷ್ಟು ಟೈಮ್ ಇಲ್ಲ, ನಾನೇ ಹಾಕೋತೀನಿ. ತಗೊಳ್ಳಿ, ನಂದು 100 ರೂಪಾಯಿ. ಬರ್ಲಿ, ಇವತ್ತು ಮಾಡ್ತೀನಿ. ಮಾಡಕ್ಕೇನು ಕೆಲಸ ಇಲ್ಲದೆ ಹೋದ್ರು ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗೋರ್ತಾರ ಲೇಟಾಗಿ ಬರ್ತಾರೆ. ನಮ್ಮ ಬಾವಂಗೆ ನಮ್ಮ ಅಕ್ಕ ಅಟ್ಟಿಲ್ ಇಲ್ದಿರೋದೇ ಸಲೀಸಾಗ್ಬಿಟ್ಟದೆ. ಇವತ್ತು ಬರ್ಲಿ, ಬಾವ ಅನ್ನೋದನ್ನು ನೋಡ್ದೆ ಬುಂಡೆ ಬಿಚ್ಚಾಕ್ಬಿಡ್ತೀನಿ. ಇದು ನಿದ್ದೆ ಮಾಡಿಲ್ಲವಮ್ಮ? ಹೇಗ್ರಿ ನಿದ್ದೆ ಮಾಡ್ಲಿ? ಕಣ್ಮುಚ್ಕೊಂಡ್ರೆ ನಿದ್ದೆ ತನಗೆ ಬರುತ್ತಪ್ಪ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಹೋಗಿ ತಾಚೆ ಮಾಡ ಬರೀ. ಮಾಡೋ ಕೆಲ್ಸಕ್ಕೆ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ಮದ್ವೆ ಆದಾಗ್ಲಿಂದ ಕೋಪ ಬರ್ಸೋ ಕೆಲ್ಸ ಬಿಟ್ರೆ ಒಳ್ಳೆ ಕೆಲ್ಸ ಏನ್ ಮಾಡಿದೀರಾ? ಇವರು ಕರೆಕ್ಟ್ ಮದು. ನಿನ್ನ ಮದುವೆ ಆದಾಗಿಂತ ನಾನು ನಿನಗೆ ಕೊಟ್ಟಿರೋದು 2.
ಒಂದು ಸ್ಟ್ರೆಸ್ಸು, ಇನ್ನೊಂದು ಕಿಸ್ಸು. ಜಾನಿ ಕುಡ್ಕೊಂಡ್ ಏನೇನೋ ಮಾತಾಡ್ತಿದ್ದೀರಾ? ಪಾರು ಎಂತ ಮಾತು ಅಂತ ಆಡ್ಬಿಟ್ಟ. ಇಲ್ಲಿಗಂತ ನಾ ಯಾವ ಕೆಟ್ಟ ಕೆಲಸನಾರು ಮಾಡಿದಾರ, ಯಾರು ಕಣ್ಣೆತ್ತಿ ನೋಡಿದನ? ಮಧುರ ಅವರು ಬಂದ್ಬಿಟ್ಟು ಬಾಬಾ ಇವಾಗ ನೀವ್ ಎಲ್ಲಿ ಹೋಗಿದ್ರಿ ಅಂತ ಹೇಳ್ಬೇಕು. 8 ಗಂಟೆಗೆ ಅಂಗಡಿ ಬಾಗ್ಲಾಗ್ತೀರ. ಈಗ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ? 9 ಗಂಟೆ. 9 ಗಂಟೆ ಎಲ್ಲ ಗೊತ್ತಾರೆ, 3 ಗಂಟೆ. ಊಟ ಕಟ್ಕೊಂಡ್ಬಿಟ್ಟಿನಿ. ಬಾಬಾ ಇವಾಗ ನೀವ್ ಎಲ್ಲಿ ಹೋಗಿದ್ರಿ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಯಾಕೆ ಕುಡ್ಕೊಂಡ್ ಬಂದಿದ್ರಿ ಅಂತಾನು ಹೇಳ್ಬೇಕು. ಹೇಳಿ ಬಾಬಾ, ಎಲ್ಲಿ ಹೋಗಿದ್ರಿ ಅಂತ ಹೇಳಿ. ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗಿ. ಏನಪ್ಪ ಇವಳು ನಿಜ ಹೇಳಲಿಲ್ಲ ಅಂದ್ರೆ ಇವತ್ತು ಬಿಡೋ ಥರ ಕಾಣಿಸ್ತಾ ಇಲ್ಲ. ಈಗೇನು ಹೇಳ್ತೀರಾ ಅಥವಾ ನಾನೇ ಮನೆ ಬಿಟ್ಟು ಹೋಗ್ಲಾ? ಬಾವು ನಾನು ಸ್ವೀಟ್ ಕೇಸ್ ಜೊತೆ ರೆಡಿಯಾಗಿ ಅವನಿ. ಪಾಣಲ್ ಕುಡ್ಕೊಂಡು ತಿನ್ಕೋ. ಅದು ಸ್ವೀಟ್ ಕೇಸ್ ಅಲ್ಲ, ಸೂಟ್ ಕೇಸ್. ಜಾಡ ನೀವ್ ಈಗ ಯಾಕೆ ತಡವಾಗಿ ಬರ್ತಿದ್ರಿ ಅಂತ ಹೇಳಿಲ್ಲ ಅಂದ್ರೆ ಅತ್ತೆ ಫೋನ್ ಮಾಡಿ ಓದ್ತಾರನೆ ಉದಯರಂಗ ಬಸ್ ಹತ್ಕೊಂಡು ಊರ್ಗ್ ಹೊಂಟೋಯ್ತಾ ಇರೋದೆ. ಶಂಕರೇಶ್ವರ, ಇವೆಲ್ಲ ರೆಡಿ ಆಗ್ಬಿಟ್ಟಲ್ಲಪ್ಪ. ನಾನು ಈಗ ಅವಳಿಗೆ ವಿಷಯ ಹೇಳಲಿಲ್ಲ ಅಂದರೆ ನಮ್ಮ ಅವನಿಗೆ ಫಿಟ್ಟಿಂಗ್ ಇಟ್ಟು ಬ್ಯಾನಿಸ್ಬಿಡ್ತಾಳೆ. ಪಾರು ಪಾರು ಪಾರು, ಯಾಕಿಷ್ಟು ಜೋರು? ವಿಷಯ ಹೇಳ್ತೀನಿ, ವಸಿ ಒತ್ತಿರು. ಹೇಳೋದಕ್ಕೂ ಮುಹೂರ್ತ ನೋಡ್ಬೇಕಾ? ಅದೇನು ಅಂತ ಹೇಳಿ. ಅದು ನಾನು ಗೌಡ್ರು ಕತ್ತರಿಸೋ ಬಿಸ್ನೆಸ್ ಶುರು ಮಾಡಿದೀವಿ. ಯಾರನ್ನ ಕತ್ತರಿಸೋದು? ಅಯ್ಯೋ ಶಾಕ್ ತಗೊಬಿಡೋದು. ಕತ್ತರಿಸೋದು ಅಂದ್ರೆ ಮನುಷ್ಯರನ್ನ ಕತ್ತರಿಸೋದಲ್ಲ. ಅಲ್ಲಿಗೆ ಓಡರಳ್ಳಿ ಸರ್ಕಲ್ ಅಲ್ಲಿರೋ ನವ್ಯ ಬಾರ್ ಮುಂದೆ ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಕತ್ತರಿಸೋದು. ಇವಾಗ ಮಾಡೋ ಬರೀ ಯಾವ ಬಿಸ್ನೆಸ್ ಸಿಗ್ಲಿಲ್ವಾ? ದಿನಕ್ಕೆ 50 ರೂಪಾಯಿ ಸಂಪಾದನೆ ಮಾಡೋ ಇದೇ ಕೆಲಸ ಬೇಕಿತ್ತಾ? ಇದು 50 ರೂಪಾಯಿ 60 ರೂಪಾಯಿ ಸಂಪಾದನೆಗೋಸ್ಕರ ಮಾಡ್ತಾರ ಬಿಸ್ನೆಸ್ ಅಲ್ಲ. ಇಲ್ಲಿ ನೋಡು, 5,000. ಏನು 5,000 ಸಿಗುತ್ತಾ? ಬಿಸ್ನೆಸ್ ಏನೋ ಓಕೆ, ಕುಡ್ಕೊಂಬಂದಿರೋದು ಯಾಕೆ? ಹೇಳದ್ನಲ್ಲ ಅದು ನಮ್ಮ ಬಿಸ್ನೆಸ್ಸು ಬಾರ್ ಮುಂದೆ. ಬಾರಲ್ಲಿ ಎಣ್ಣೆ ಹೊಡೆಯಕ್ಕೆ ಬರೋರಲ್ಲ ನಮ್ಮ ಹತ್ರ ಈರುಳ್ಳಿ, ಸೌತೆಕಾಯಿ, ಮಾವಿನಕಾಯಿ ತಗೊಳಕ್ ಬರ್ತಾರಲ್ಲ, ಹಾಗೆ ಫ್ರೀಯಾಗಿ ಕುಡಿಸ್ಬಿಡ್ತಾರೆ. ಈ ಕಡೆ ಸಂಪಾದನೆನೂ ಆಯ್ತು, ಆ ಕಡೆ ಫ್ರೀಯಾಗಿ ಎಣ್ಣೆನೂ ಆಯ್ತು. ಸೂಪರ್ ಅಲ್ವಾ ನಮ್ಮ ಬಿಸ್ನೆಸ್ಸು? ದಿನಕ್ಕೆ 5,000 ರೂಪಾಯಿ ಸಂಪಾದನೆ ಆತ. 5,000 ಅಲ್ಲ, 10 ಅಲ್ಲ 50. ಅಂದ್ರೆ ಈ ಐಡಿಯಾ ಎಲ್ಲ ಗೌಡ್ರದೇ ಅನ್ಸುತ್ತಲ್ವಾ? ಹೌದು ಬದು, ಇಂಥ ಕಿತ್ತೋಗಿರೋ ಚೀಪ್ ಐಡಿಯಾ ಎಲ್ಲ ಅವ್ರ ತಲೆಗೆ ಬರೋದು. ನಿಜ ಗೊತ್ತಿಲ್ಲದೆ ನಿಮ್ಗೆ ಏನೇನೋ ಬೈದ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ. ತೊಂದರೆ ಇಲ್ಲ, ನೀನಲ್ಲದೆ ಇನ್ಯಾರು ಬೈಬೇಕು ನನಗೆ? ಜಾನಿ, ಈ ದುಡ್ಡನ್ನ ಬೀರುಳಿಟ್ಟು ಬರ್ತೀನಿ. ದಿನ ಇದೇ ರೀತಿ ಸಂಪಾದನೆ ಮಾಡಿ. ತಡ್ಡು ಬೊಟ್ಟೆಷ್ಟದಕ್ಕೆ ಯಾರು ಗೊತ್ತಾಗದೇ ಇಲ್ಲ. ನಾನು ಅಣ್ಣಯ್ಯಪ್ಪನವರು ಯಾವ ಬಿಸ್ನೆಸ್ನು ಶುರು ಮಾಡಲಿಲ್ಲ. ಇವಳು ಸಾಕಾಕೋಸ್ಕರ ಈ ಸುಂದರ ಸಾಮಾಜಿಕ ನಾಟಕ. ಪಾರು ಪಾರು, ಓ ಮಧುರವ್ರೆ, ಬನ್ನಿ ಬನ್ನಿ. ಏನ್ ಇಲ್ಲೇ ನಿಂತ್ಕೊಂಡಿದ್ದೀರಿ? ಬನ್ನಿ ಕುತ್ಕೊಂಡು ಮಾತಾಡವು. ಮೊದಲು ಸ್ವೀಟ್ ತಿನ್ನು. ಹಾಯ್, ಸ್ವೀಟು ಏನೋ ವಿಶೇಷವಾ? ಹಾಗೇನೂ ಇಲ್ಲ, ಬಾ ನೀನ್ ಹೇಳ್ದಾಗೆ ಕುತ್ಕೊಂಡು ಮಾತಾಡೋಣ. ಭಕ್ತನ ಮನೆಗೆ ದೇವಿ ಬಂದಂಗಾಯ್ತು. ಮಧುರವ್ರೆ, ಇದೇನಿದು, ನೀವು ನಮ್ಮಟ್ಟಿಗೆ ಬಂದ್ಬಿಟ್ಟಿದ್ದೀರಿ. ನೀವಂತೂ ಸ್ವೀಟ್ ಕೊಡ್ಲಿಲ್ಲ, ಅದಕ್ಕೆ ನಾನೇ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಸ್ವೀಟ್ ತಗೊಳ್ಳಿ. ಮಧುರವ್ರೆ, ಸ್ವೀಟ್ ಕೊಡ್ತಾ ಇದ್ದಾರೆ, ಏನು ವಿಶೇಷ? ಆ ಸಸ್ಪೆನ್ಸ್ ವಿಷಯನ ನನ್ನ ಬಾಯಿಂದಾನೇ ಹೇಳಿಸ್ಬೇಕು ಅಂತ ಆಸೆನಾ? ಸರಿ, ನಿಮ್ಮ ಆಸೆ ನಾನು ಯಾಕೆ ಹಾಳು ಮಾಡ್ಲಿ, ನಾನೇ ಹೇಳ್ತೀನಿ. ಪಾರು, ಗೌಡ್ರು ಮತ್ತೆ ಜಾನಿ ಹೊಸ ಬಿಸ್ನೆಸ್ ಶುರು ಮಾಡಿರೋ ವಿಷಯನ ನಮ್ಮಿಬ್ರಿಂದ ಮುಚ್ಚಿಟ್ಟಿದ್ದಾರೆ. ನಾನೀಗ ಸ್ವೀಟ್ ಕೊಟ್ಟಿದ್ದು ಅದೇ ವಿಷಯಕ್ಕೆ. ಹೇಗೋ ಗೌಡ್ರಿಂದ ಜಾನಿ ದುಡಿಯೋಕೆ ಶುರು ಮಾಡಿದ್ರಲ್ಲ, ನನಗಷ್ಟೇ ಸಾಕು. ಓ, ಈಗ ಅರ್ಥ ಆಯ್ತು ಬುಡಿ ಮಧುರವ್ರೆ. ಹಾ, ಮಧುರವ್ರೆ ನೋಡಿ, ನೀವು ನನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು, ಆದ್ರೆ ನಾನು ನಿಮಗೋಸ್ಕರ ಯಾನ್ ಬೇಕಾದ್ರೂ ಮಾಡ್ತೀನಿ. ನೀವೊಬ್ರೆ ಎಷ್ಟು ದಿನ ಅಂತ ದುಡ್ದರಿ, ಅದಕ್ಕೆ ಅಣ್ಣಯ್ಯಪ್ಪನವ್ರಿಗೂ ಒಂದು ದಾರಿ ಮಾಡ್ಕೊಟ್ಟಿನಿ. ನಿಮ್ ಮನ್ಸು ತುಂಬಾ ದೊಡ್ಡದು ಗೌಡ್ರೆ. ಇದೇ ಖುಷಿಲಿ ಇನ್ನೊಂದು ಸ್ವೀಟ್ ತಗೊಳ್ಳಿ. ಮಧುರವ್ರೆ, ನೀವು ಹೇಳಿದ್ಮೇಲೆ ಒಂದೇನ ಇಡೀ ಬಾಕ್ಸ್ನೇ ತಕೊಂಡ್ಬಿಡ್ತೀನಿ. ಅದ್ಭುತ ಮಧುರವ್ರೆ, ನಿಮ್ಮ ಕೈಯಾರ ಸ್ವೀಟ್ ತಿಂತಾ ಇದ್ರೆ ಸ್ವೀಟು ಇನ್ನೂ ಸ್ವೀಟ್ ಆಗದೆ. ಗೌಡ್ರೆ ಹೋಗ್ಲಿದ್ ಸಾಕು, ನಾನೇನ್ ಬರ್ತೀನಿ. ಬಾಯ್ ಪಾರು.
ನೇಪ್ನವ್ರೆ ಹೇಳಿ ಗೌಡ್ರೆ. ನೀವು ಮಧುರ ಅವ್ರಿಗೆ ನಾವು ಪ್ಲಾನ್ ಮಾಡಿರೋ ಥರ ತಾನೇ ಹೇಳಿದರಿ. ಹೌದು ಗೌಡ್ರೆ, ಅದನ್ನೇ ಹೇಳಿದ್ದೀನಿ. ಅಣ್ಣಯ್ಯಪ್ಪನವ್ರೆ ನೀವು ಶಾನೆ ಪಾಕಡಾಕಂಬಿಡಿ. ಯಾಕೆ ಗೌಡ್ರೆ, ಅದ್ರಲ್ಲಿ ಡೌಟಾ? ಏನು ಇಲ್ಲ ಕಂಬಿಡಿ, ಸಂದಕ್ಕೆ ಸಿಗಂ ಬನ್ನಿ. ಮೇಲಿಡಿ. ರೀ ಗೌಡ್ರೆ, ಎಷ್ಟೊತ್ತಿಗೆ ಬರೋದು? ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಗೊತ್ತಿಲ್ವಾ? ಅಡಕ್ಕೆ ಯಾಕಬುಲ್ಲ, ನಮ್ಮನ್ನೇ ನಿಂತರ ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಸಂಘದ ಅಧ್ಯಕ್ಷರು ಅನ್ಕೊಂಬಿಟ್ಯಾ? ಲೇ, ನಾವು ಸಂಸಾರಿಗಳು ಕಣೋ, ನಿಂತರ ಬಿಕಾರಿ ಅಲ್ಲ. ನೋಡಿ ನೇಪ್ನವ್ರೆ, ತಂದಿಟ್ಟೆ ಆನೆ ನೀರು ಕುಡ್ದಾಕ್ಬಿಟ್ಟ. ಲೇ ಲಫಂಗ, ನಾವು ಸಂಸಾರಿಗಳಾದ್ರೂ ಕಾರ್ಡ್ ಸಾಡಕ್ ಬರ್ತೀವಿ ಅಂದ್ರೆ ನೀನ್ ನಮ್ಮನ್ನ ಹೊಗಳ್ಬೇಕಣ. ಜನಿಬಾಯ್, ನೀವು ನನ್ನ ಲಫಂಗ ಅಂದ್ರ? ಬರೀ ಲಫಂಗಲ್ಲ, ಆ ಸಂಘದ ಅಧ್ಯಕ್ಷ. ಹಂಗಾರೆ ನೀವು ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಸಂಘದ ಅಧ್ಯಕ್ಷರ? ಆ ನೇಪ್ನವ್ರಿ ಅದೇನೋ ಹೇಳ್ತಾರಲ್ಲ, ಎಮ್ಗೆ ಈ ಸಂಕಟ ಆದ್ರೆ ಕ್ವಾಣನ್ಗೆ ಮೇಯ ಸಂಕಟ ಅಂತೆ, ಹಂಗಾಯ್ತು ಇವನ್ ಕತೆ. ಗೌಡ್ರೆ, ಚೌಚೌ ಅಡಕ್ಕೆ ಅಕ್ಕಪುಲ್ಲ, ಹಿಂಗೆ ಮಾತಾಡ್ತಾ ಇದ್ರೆ ಬಗ್ಗಿಸ್ಕೊಂಡು ಬಾಯಿಗೆ ಬಾಟಲ್ ತುದಿ ತುರುಕ್ಬಿಡ್ತೀನಿ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹೆಂಗೆ ಲೈಫು, ಆಚೆಗೆ ಹಾಕ್ತಾರೆ ವೈಫು, ಆಚೆಗೆ ಹಾಕ್ತಾರೆ ನಿಮ್ ವೈಫು. ಬೊಂಬಾಟಾಗ ಆಡ್ತಾ ಇದೆಯಲ್ಲಪ್ಪ. ಲೇ ಪ್ರೇಮ್, ಇಂಥ ಕೆಲಸ ಏನೋ ಮಾಡೋದು? ಲೇ, ನಾನೇನೋ ಮಾಡಿದೆ ನಾಲಾಯಕ್? ತುಂಬಾ ಹೊತ್ತಿಂದ ಫೋನ್ ಮಾಡಿ ಬನ್ನಿ ಬನ್ನಿ ಅಂತ ಕರೆದ್ಬಿಟ್ಟು ಈಗ ನೀನೇ ಲೇಟಾಗಿ ಬರ್ತಿದ್ಯಲ್ಲ? ನಿನ್ನ ಹೆಂಡತಿಗಿಂತ ನನ್ನ ಹೆಂಡತಿ ಎಷ್ಟು ಡೇಂಜರ್ ಅಂತ ಗೊತ್ತೇನೋ? ಅವಳಿಂದ ತಪ್ಪಿಸ್ಕೊಂಡು ಬರೋದಿಕ್ಕೆ ಎಷ್ಟು ಸರ್ಕಸ್ ಮಾಡಿದೀನಿ ನನಗೆ ಗೊತ್ತಿದೆ ಕಣಲೇ. ಅದೇನ್ ಸರ್ಕಸ್ ಮಾಡಿದೆ ಅಂತ ನಮಗೂ ಹೇಳಪ್ಪ, ನಾವು ತಿಳ್ಕೊತೀವಿ. ನನ್ನ ಫ್ರೆಂಡ್ ಜಾನಿ ಕುಡಿದು ಮೋರಿಯಲ್ಲಿ ಬಿದ್ದೋಗಿದ್ದಾನೆ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಸುಳ್ಳು ಹೇಳಿ ಬಂದೆ. ಲೇ, ನಿನ್ನ ಹೆಂಡತಿ ಹತ್ರ ನನ್ನ ಬಗ್ಗೆ ಹಾಗೆಲ್ಲ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಏನೋ ತಿಳ್ಕೊಳಲ್ಲ. ಜನಿಬಾಯ್, ನೀವು ಅವ್ರಿಗೆ ಫಿಟ್ಟಿಂಗ್ ಇಡ್ಬೋದು, ಅವ್ರು ನಿಮ್ಗೆ ಫಿಟ್ಟಿಂಗ್ ಇರಂಗಿಲ್ವಾ? ಅಡಕ್ಕೆ ಅಕ್ಕಪುಲ್ಲ, ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಪ್ಪ. ಅಣ್ಣಯ್ಯಪ್ಪನವ್ರೆ, ಈಗ ಖಾಲಿ ಪೋಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಬಿರ್ನ ಆಟ ಶುರು ಮಾಡ್ಕೊಳ್ಳಿ. ಹೌದೌದೌದು, ಬೇಗ ಶುರು ಮಾಡ್ಬಿಡಿ, ಮನೆಗೆ ಹೋಗೋದು ಲೇಟ್ ಆಗತ್ತೆ. ಏನ್ ಗೌಡ್ರೆ, ಕಾರ್ಡ್ಸ್ ಹಾಕ್ತಿದ್ದೀರಾ? ಇಲ್ಲ, ಕೋಲಾಟ ಆಡ್ತಾವೆ. ಹಾ, ನನ್ನೂ ಸೇರಿಸ್ಕೊಳ್ಳಿ, ನಾನು ಆಡ್ತೀನಿ. ಇಸ್ಪೇಟಲ್ ಗೆಲ್ತೀನಿ ಅಂತ ಬಂದವರೆಲ್ಲ ಮೂಲ ಸೇರ್ಕೊಂಡ್ರೆ ಹೋಗಿ ಬಿದ್ಕೊಂಬುದವೆ. ಟೈಮ್ ಬರಲಿ, ನಾನೇ ನಿಮಗೆ ಬ್ಯಾನ್ ಇಸ್ಬಿಡ್ತೀನಿ. ಅನ್ನಿಸ್ಬಿಡ್ತಾನೆ. ಹಲೋ ಅತ್ಯವ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗದ್ದೀನಿ. ಬಾವ ಯಾವ್ದೋ ಹೊಸ ವ್ಯಾಪಾರ ಶುರು ಮಾಡೋರೆ, ಅದೇ ಜಾನಿ ಅವ್ರಲ್ಲ ಅವ್ರ ಜೊತೆಗೆ. ಪಟಾಪಟಿ ಚಡ್ಡಿ ವ್ಯಾಪಾರ ಅಲ್ಲ, ಅದು ಹೊಸದು. ದಿನಕ್ಕೆ 5,000 ಸಂಪಾದನೆ ಮಾಡ್ತಾರೆ. ಪಾರು, ಅತ್ಯವ ಮದ್ರವ್ರು ಬಂದ್ರು, ನಾನು ನಿಮ್ ಕಾಮ್ಯಾಗ ಫೋನ್ ಮಾಡ್ತೀನಿ. ಮದ್ರವ್ರೆ, ಚಂದಾಗದಿರಿಯಾ? ನಾನ್ ಚೆನ್ನಾಗಿದ್ದೀನಿ, ಬಟ್ ನಾನು ಬಂದಿದ್ದಕ್ಕೆ ನಿಂಗೆ ಡಿಸ್ಟರ್ಬ್ ಆಯ್ತೇನೋ. ಆಂಟಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ. ಹಂಗೆಲ್ಲ ಏನು ಇಲ್ಲ ಕಂಬುಡಿ ಮಧುರ ಅವ್ರೆ. ನಮ್ಮ ಅತ್ತೆಯವನ್ ಜೊತೆ ನಾನು ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಇಷ್ಟು ದೂರ ಬಂದಿದ್ದೀರಲ್ಲ, ಏನ್ ಸಮಾಚಾರ? ಪಾರು, ಜಾನಿ ಮತ್ತೆ ಗೌಡ್ರು ಹೊಸ ಬಿಸ್ನೆಸ್ ಶುರು ಮಾಡಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಈ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಗೋ ಒಂದ್ ಬಿಸ್ನೆಸ್ ಶುರು ಮಾಡಿದ್ರಲ್ಲ, ಅಷ್ಟೇ ಸಾಕು. ಸರಿಯಾಗಿ ಹೇಳಿದ್ರಿ ಮಧುರ ಅವ್ರೆ. ನಮಸ್ಕಾರ ಚಿಕ್ಕವ್ವ, ಚೆನ್ನಾಗಿದ್ದೀರಾ? ಚಿಕ್ಕವ್ವ ಅಲ್ಲ, ಅತ್ಕೆವ್ವ ಅಂತ ಕರೀರಿ. ಅತ್ಕೆವ್ವ ತಂಗಿ ಅಂತ ಹೇಳ್ದಿ. ಹೇಗಿದೆ ರಾಜು? ಪರವಾಗಿಲ್ಲ ಬಾಬಿ, ಬದುಕಿದ್ದೀನಿ. ಅಂದ್ರೆ ಏನೋ ಸುಮಾರಿಗೆ ಚೆನ್ನಾಗಿದ್ದೀನಿ. ಯಾಕಪ್ಪ, ಹುಷಾರಿಲ್ವಾ? ಹ್ಞೂ ಮಧುರ ಬಾಬಿ, ಸಂಬಳನ ಜ್ವರ ಬಂದ್ಬಿಟ್ಟೈತೆ. ನೀವು ಯಾವನು ಯೋಚನೆ ಮಾಡ್ಬಿಡಿ, ನಮ್ಮ ಬಾವ ಮತ್ತೆ ಜಾನಿ ಅವರು ಹೊಸ ವ್ಯಾಪಾರ ಶುರು ಮಾಡೋರೆ. ಇನ್ಮೇಲೆ ಟೈಮ್ ಸರಿಯಾಗಿ ಸಂಬಳ ಸಿಗ್ತದೆ. ಏನೋ ಗೌಡ್ರು ಹೊಸ ವ್ಯಾಪಾರ ಶುರು ಮಾಡಿದ್ರ? ನನಗೆ ಗೊತ್ತಿಲ್ಲಂಗೆ ಯಾವಾಗ ವ್ಯಾಪಾರ ಶುರು ಮಾಡಿದ್ರು? ಸೌತೆಕಾಯಿ ಮಾವಿನಕಾಯಿ ಕತ್ತರಿಸೋ ವ್ಯಾಪಾರ. ಅದೇ ಸರ್ಕಲ್ ಹತ್ರ ನವ್ಯ ಬಾರ್ ಇದೆಯಲ್ಲ, ಅಲ್ಲಿ ಇದನ್ನೆಲ್ಲ ಮಾರ್ತಾರೆ. ದಿನಕ್ಕೆ 5,000 ಸಂಪಾದನೆ ಮಾಡ್ತಾರೆ. ನೀವು ಅವ್ರ ಜೊತೆಗೆ ಸೇರ್ಕೊಂಬಿಡಿ, ಆಗ 4 ಕಾಸು ಸಂಪಾದನೆ ಮಾಡ್ಬೋದು. ಹಾ, ನನಗೆ ಕ್ಷಮಿಸ್ಬಿಡಿ, ನನ್ಗೆ ಅವ್ರ ಸವಾಸನೆ ಬೇಡ. ಅವ್ರಿಬ್ರು ಸೇರ್ಕೊಂಡು ನಿಮ್ಮಿಬ್ರನ್ನ ಚೆನ್ನಾಗಿ ಯಾಮರಿಸ್ತಾ ಇದಾರೆ ಮಧುರ ಬಾಬಿ. ರಾಜು, ಏನ್ ಹೇಳ್ತಿದ್ಯಾ? ಹೌದು ಮಧುರ ಬಾಬಿ, ಅವ್ರಿಬ್ರು ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಆ ಜಾನಿ ಅವ್ರ ಫ್ರೆಂಡು, ಆ ಪೋಲಿ ಪ್ರೇಮ್ ಇದಾರಲ್ಲ, ಅವ್ರ ಜೊತೆ ಸೇರ್ಕೊಂಡು ಯಾವಾಗ್ಲೂ ಜೂಜಾಡ್ತಿರ್ತಾರೆ. ಇವಾಗ್ಲೂ ಅದನ್ನೇ ಮಾಡ್ತಿರ್ತಾರೆ. ನೀವಿಬ್ರು ಹುಷಾರಾಗಿರಿ, ನಾನು ಬರ್ಲಾ? ಹೇಳ್ಬೋದು ಡಾರ್ಲಿಂಗ್. ಜಾನಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರೆ? ಮದು, ಏನು ಪ್ರಶ್ನೆ ಅಂತ ಕೇಳ್ತೀಯಾ? ಈ ಪ್ರಶ್ನೆಗೆ ಯಾವತ್ತೂ ಉತ್ತರ ಕೊಟ್ಟಾಗಿದೆಯಲ್ಲ. ಕೇಳಿದ ಪ್ರಶ್ನೆನ ಎಷ್ಟು ಸಲ ಕೇಳ್ತೀಯಾ? ಬಿಸ್ನೆಸ್ ಮುಗಿಸ್ಕೊಂಡು ಬರ್ತಿದ್ದೀನಮ್ಮ. ಬರ್ಬೇಕು ದೊಡ್ಡ ವ್ಯಾಪಾರಸ್ಥರು. ಇವತ್ತು ನಿಮ್ ವ್ಯಾಪಾರ ಹೆಂಗಿತ್ತು? ದುಡ್ಡು ತೆಗಿರಿ.
ಬಾವು ನಾನ್ ನಿಮ್ನೆ ಕೇಳ್ತಾ ಇರೋದು, ವ್ಯಾಪಾರದಲ್ಲಿ ಎಷ್ಟು ಫೋರ್ಫಿಟ್ ಆಯ್ತು? ಅದು ನಿನ್ನಾಯ್ತು, ಅಲ್ಲ ಪ್ರಾಫಿಟ್. ಅದನ್ನೇ ಕೇಳ್ತಾ ಇರೋದು, ಎಷ್ಟಾಯ್ತು? ಪಾರು, ಇವತ್ತು ಗಾಂಧಿ ಜಯಂತಿ, ಅದಕ್ಕೆ ಬಾರ್ಗಳೆಲ್ಲ ಬಾಗಿಲಾಕ್ಬಿಟ್ಟಿದ್ದು, ವ್ಯಾಪಾರನೇ ಆಗಿಲ್ಲ. ಹೌದಾ? ಬಾರ್ ಕ್ಲೋಸ್ ಆಗಿತ್ತ? ಹಾಗಾದ್ರೆ ಇಷ್ಟೊಂದು ಕುಡ್ಕೊಂಡ್ ಬಂದಿದ್ರಲ್ಲ, ಕುಡಿಯಕ್ಕೆ ಎಲ್ಲಿಂದ ಸಿಕ್ತು? ಪಾರು, ಈ ಪನ್ನೂರು ಪ್ರಸನ್ನ, ಕುಮಾರ, ಈರಣ್ಣ, ಮಳವಳ್ಳಿ ನಂದೀಶ ಇವರೆಲ್ಲ ನನ್ನ ಪಾಕಡ ಫ್ರೆಂಡ್ಗಳು. ನಾಳೆ ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಅಂದ್ರೆ ಹಿಂದಿನ ದಿನನೇ ಸ್ಟಾಕ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಅವರು ನಮಗೆ ಫ್ರೀಯಾಗಿ ಎಣ್ಣೆ ಕೊಟ್ರು, ನಾವು ಅವ್ರಿಗೆ ಫ್ರೀಯಾಗಿ ಸೈಡ್ಸ್ ಎಲ್ಲ ಕೊಟ್ಬಿಟ್ವಿ. ಬಾವು, ನೀವು ಹಸಿ ಸುಳ್ಳು ಹೇಳ್ತಿದ್ದೀರಿ, ಜೂಜಾಡಕ್ ಹೋದಿರಾ? ಶಾಂತಂ ಪಾಪಂ ಶಾಂತಂ ಪಾಪಂ. ಪಾರು, ಜೋಕರ್ ಅಂತ ಬತ್ತನಲ್ಲ, ಅದಲ್ಲಿಯಾ? ಹೆಲೋ ಭಾವುಕ ನಟ, ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ನಿಮ್ದು ಗೌಡ್ರ ಬಂಡವಾಳ ಎಲ್ಲ ಬಯಲಾಗಿದೆ. ಇಬ್ರು ಸೇರ್ಕೊಂಡು ಆ ಪೋಲಿ ಪ್ರೇಮ್ ಜೊತೆ ಜೂಜಾಡ್ತಿದ್ರಾ? ನಾವು ಪೋಲಿ ಪ್ರೇಮ್ ಜೊತೆ ಜೂಜಾಡ್ತಿದ್ವಾ? ಯಾರಮ್ಮ ಹೇಳಿದ್ದು? ಯಾರು ಅಂದ್ರೆ ನಿಮ್ ಕೆಲ್ಸದವ್ನ್ ರಾಜು, ಅವನೇ ಹೇಳಿದ್ದು. ಪಾರು, ನಾನು ಅವನಿಗೆ ಸಂಬಳ ಕೊಟ್ಟಿಲ್ವಲ್ಲ, ಅದಕ್ಕೆ ನನ್ನ ಮೇಲೆ ಸುಳ್ಳು ಹೇಳ್ತಾವನೆ. ಇನ್ ಮುಂದೆ ನಂಗೆ ನಿಮ್ ಜೊತೆ ಜೀವನ ಮಾಡಕ್ ಆಗಲ್ಲ, ಸೊ ಪ್ಲೀಸ್ ಗೆಟ್ ಔಟ್. ಮಧು, ನಿನ್ನ ಕೈಯೆಲ್ಲ ಕಾಲು ಅಂತ ತಿಳ್ಕೊತೀನಿ, ಹಾಗೆಲ್ಲ ಮಾಡಬೇಡಮ್ಮ ಪ್ಲೀಸ್. ಜಾನಿ, ನಾನು ಡಿಸೈಡ್ ಮಾಡಾಗಿದೆ. ಐ ಸೆಡ್ ಪ್ಲೀಸ್ ಗೆಟ್ ಔಟ್. ಬೇಡ, ನಮ್ಮ ಮಗುನು ಫೋನ್ ಮಾಡಬೇಡ, ಅವ ನನ್ಗೆ ಬ್ಯಾನ್ ಇಸ್ಬಿಡ್ತಾಳೆ, ಆಮೇಲೆ ನಾನು ಹತ್ತು ಬಿಡ್ತೀನಿ. ಬಾವು, ನಾನ್ ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆ ಎಲ್ಲ ಹಾಳಾಗೋಯ್ತು. ನಿಮ್ಮಿಂದ ನನಗೆ ಸಾನೆ ಹಾರ್ಟ್ ಆಗದೆ. ಅದು ಹಾಟ್ ಅಲ್ಲ, ಅಲ್ಟು. ಮಧು, ಇದರಲ್ಲಿ ನಂದು ಗೌಡ್ರದ್ದು ಏನು ತಪ್ಪಿಲ್ಲಮ್ಮ. ಆ ಕುಳ್ಳ ಪೋಲಿ ಪ್ರೇಮೆ ನಮ್ಮನ್ನ ಇಸ್ಪೀಟ್ ಆಡಕ್ ಬನ್ನಿ ಬನ್ನಿ ಹಿಂಸೆ ಮಾಡಿದ್ದು. ಪಾರು, ಇದಕ್ಕೆಲ್ಲ ಆ ಬುಡ್ಡೆ ಕಾರಣ. ನಾವು ಬೇಡ ಬೇಡ ಅಂದ್ರು ಅವನೇ ಬಲವಂತ ಮಾಡಿ ಜೂಜಾಡಿಸ್ಬಿಟ್ಟ. ನೋಡು, ಇನ್ಮೇಲೆ ನಾನು ಜೂಜಾಡಲ್ಲ, ನಿನ್ಮೇಲೆ ಆಣೆ.